ಹಯ್ಯ. ಹ್ಮ್. ಅಜ್ಜ ಅಜ್ಜ ನಾನು ಓಡಿಸ್ತೀನಿ ಕೊಡಜ್ಜ. ಬ್ಯಾಡಿರಪ್ಪ, ಹೊಸ ದಾರಿ ಆಗಿರೋದಕ್ಕ ಏನು ಆ ಕಡೆ ಈ ಕಡೆ ಮಾಡತ್ತೇವಿ ಇವತ್ತು. ಆಮೇಲೆ ನೋಡು ಅಂತೀರು. ನೋಡ್ ಯಾವ ಕಡೆಗೆ ಹೋಗೋದು. ಹೈಲೆ. ಓ ಗಿರ್ಜಿ, ಏನ್ ಹೇಳ. ಒಂಚೂರು ಹಿಂದಕ್ ಸರ್ತ್ ಕುಂದರ್ಲಿ ಗಿರ್ಜಿ. ಬೆನ್ನಿಗೆ ಅನ್ಕೊಂಡ ಯಾಕೆ ಕುಂತಿ? ಮೊದ್ಲು ಸೆಕೆ ಆಗತೈತಿ, ಹಿಂದಕ್ ಸರಿ ಒಂದ್ ಸ್ವಲ್ಪ. ಎಲ್ ಸರಿ ಇಲ್ಲಪ್ಪ, ಇಲ್ಲಿ ಮೊದ್ಲ ಇಕ್ಕಟ್ನಾಗ ಕುಂತೀವಿ ನಾವ. ಜಾಗ ಆಗತ್ತಿಲ್ಲ ಏನಿಲ್ಲ, ಅದ್ರಾಗ ಸರಿ ಅಂತ. ಬೇಕಿದ್ರೆ ನೀನ ಒಂದ್ ಸ್ವಲ್ಪ ಮುಂದಕ್ಕೆ ಸರ್ತ್ ಕುಂದ್ರ. ಹೋಗಿ ಈಕಿಗೆ ಹೇಳತ್ತೀನಲ್ಲ ನಾನು. ಹೈಲೆ. ಬಾ 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 ಬಾ. ಏನಂತಮ್ಮ? ಏನಿಲ್ಲ, ನಿಮ್ಮ ಅಪ್ಪಾಜಿಗೆ ಸೆಕೆ ಆಗತ್ತೈತಂತ, ಅದಕ್ಕೆ ಅಂಡ್ಕೊಂಡಾಗ ಕುಂತಿ ಒಂದ್ ಸ್ವಲ್ಪ ಸರ್ತ್ ಕುಂದ್ರ ಅನ್ನತೈತಿ. ಹೌದಾ? ಹಂಗಾದ್ರೆ ಒಂದ್ ಸ್ವಲ್ಪ ಮುಂದಕ್ಕೆ ಸರ್ತ್ ಕುಂದ್ರಮ್ಮ, ಮತ್ತೆ ಗಾಡಿ ಹೊಡ್ಯಾಕ ಇಕ್ಕಟ್ಟಾಗತೈತೇನೋ ಪಾಪ. ಅಯ್ಯ, ಇಕ್ಕಟ್ಟು ಆಗತ್ತಿಲ್ಲ ಪಕ್ಕಟ್ಟು ಆಗತ್ತಿಲ್ಲ, ಸೆಕೆ ಆಗತೈತಂತ. ಅಷ್ಟು ಗಾಳಿ ಕುಂತ ಸೆಕೆ ಆಗತೈತಂದ್ರ ಒಳಗೆ ಇಕ್ಕಟ್ನ್ಯಾಗ ಕುಂತವ್ರ ನಾ ಏನ್ ಮಾಡ್ಬೇಕು ಹೇಳು. ಅದಕ್ಕ ಮುಂಜಾನೆ ಹೇಳಿದ್ದಮ್ಮ, ಸ್ಕೂಟಿ ತಗೊಂಡ್ ಬರ್ತೀನಿ ನಾನು, ನೀವು ಮುಂದಕ್ಕೆ ನಡೀರಿ ಅಂತಂದ್ರ ಬ್ಯಾಡ್ ಅಂತಂದಿ. ಸ್ಕೂಟಿ ಅದಕ್ ಬ್ಯಾಡ್ ಅನ್ನಿ ಅಂತಂದ್ರ ದಾರಿ ಸರಿ ಇಲ್ಲಪ್ಪ. ಅದು ಕಾಡ್ ದಾರಿ, ಮೊದ್ಲು ಮುಳ್ಳು ಅವು ಇವು ದಾರ್ಯಾಗ ಬಿದ್ದಿರ್ತಾವ. ಹೊಸ ಗಾಡಿ ತಗೊಂಡೋಗಿ ಪಂಚರ್ ಮಾಡ್ಕೊಂಡು ಬರ್ತೇನೆ. ಬೇಡ ಬೇಡ, ಇದ್ರಾಗ ಆಗ್ತೈತೆ ತಗೋ. ಏನ್ ಸ್ವಲ್ಪ ಇಕ್ಕಟ್ಟಾಗತೈತೆ, ಇನ್ನು 10-15 ನಿಮಿಷ ಬಂದ ಬಿಡ್ತೈತಿ. ಇನ್ನೂ ರೋಡ್ ಮಾಡಿಲ್ಲೇನಮ್ಮ ಅದು? ಇಲ್ಲಪ್ಪಯ್ಯ, ಇನ್ನು ರೋಡ್ ಅದು ಏನ್ ಮಾಡಕ್ ಹೋಗಿಲ್ಲ. ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಯಾಕಂತಂದ್ರ ಕಾಡ್ನೊಳಗ್ ತಾರ್ ರೋಡ್ ಎಲ್ಲಿ ಮಾಡ್ತಾರೆ, ಮಾಡಲ್ಲ ಅನಿಸ್ತೈತೆ. ಹಿಂಗ ಕಾಲ್ ದಾರಿಲಿ ಅಡ್ಡಾಡೋರಿಗೆ ಮತ್ತೆ ಎತ್ತಿನ ಗಾಡಿಲಿ ಕಟ್ಟಿಗೆ ಪಟ್ಟಿಗೆ ತರಾಕ್ ಹೋಗೋರಿಗೆ ಚಲೋ ಐತ ದಾರಿ. ಹೌದಾ? ಆದ್ರೂ ಮಾಡ್ತಾರ ಅನಿಸ್ತೈತಮ್ಮ. ಯಾಕಂದ್ರ ಮೊನ್ನೆ ಸತೀಶ್ ಭೇಟಿಯಾಗಿದ್ದ, ಅವ್ನು ಹೇಳತ್ತಿದ್ದ ಈಗ ಅಲ್ಲಿ ಅದು ಟೂರಿಸ್ಟ್ ಪ್ಲೇಸ್ ಮಾಡಿದಾರಂತ. ಬಹಳಷ್ಟು ಜನ ಹೋಗೋದು ಬರೋದು ಮಾಡತ್ತಾರಂತ. ಅದಕ್ಕೆ ರೋಡ್ ಮಾಡಿದ್ರು ಅನ್ನತ್ತಿದ್ದ. ಏನಂದ್ಯಪ್ಪ? ಟೂರಿಸ್ಟ್ ಪೀಸ್? ನಿನ್ನ ಅಜ್ಜಿ ಟೂರಿಸ್ಟ್ ಪ್ಲೇಸ್ ಅಲ್ಲ, ಟೂರಿಸ್ಟ್ ಪ್ಲೇಸ್. ಹೌದಾ? ಹಂಗಂದ್ರ ಏನಪ್ಪ? ಹಂಗಂದ್ರ ನೇಚರ್ ಅದು ಚಲೋ ಐತಲ್ಲಮ್ಮ ಅಲ್ಲಿ. ನೇಚರ್ ಅಂತಂದ್ರ ಪರಿಸರ, ಸುತ್ತಮುತ್ತ ಕಾಡು, ನೀರ್ ಹರಿಯೋದು, ಇವೆಲ್ಲ ನೋಡೋದಕ್ಕೆ ದೂರದಿಂದ ಪ್ರವಾಸಿಗಳು ಬರತಾರಂತೆ. ಅದಕ್ಕೆ ಅದೊಂದು ಟೂರಿಸ್ಟ್ ಪ್ಲೇಸ್ ಅಂತಂದ್ರ ಪ್ರವಾಸಿಗಳ ಸ್ಥಳ ಮಾಡತಾರಂತೆ. ರೋಡ್ ಮಾಡಿದ್ರು ಮತ್ತೆ. ಹೌದೇನು? ಮಾಡಿದ್ರು ಚಲೋ ಆಗ್ತೈತೆ ತಗೋ. ಯಾಕಂದ್ರೆ ಆ ಥರ ಆಗ್ತೈತೆ, ನಮ್ಗೂ ಹೋಗೋದು ಬರೋದು ಮಾಡೋದು ಆಕೈತೆ. ಆದ್ರೆ ಊರಾಗಿನ ಜನ ಎಲ್ಲ ಕೌದಿ ಮತ್ತೆ ಬಟ್ಟೆ ಅದು ಒಗ್ಯಾಕ ಹೋಗ್ತಾರ, ಮತ್ತೆ ಅದಕ್ಕೇನು ಮಾಡ್ತಾರೆ? ಅದಕ್ಕೆ ಎಲ್ಲ ನಿಷೇಧ ಮಾಡ್ತಾರ ಅವ್ರು. ಆದ್ರೆ ಈಗ ಯಾರು ಕೌದಿ ಬಟ್ಟೆ ಅದು ಒಗ್ಯಾಕ ಹೋಗತ್ತಿಲ್ಲಲ್ಲಮ್ಮ. ಹ್ಞೂ ಅಪ್ಪಯ್ಯ, ಈಗ ನಲ್ಲಿ ಆದಾಗಿಂದ ಯಾರು ಹೋಗತ್ತಿಲ್ಲ ಸದ್ಯಕ್ಕಾದ್ರೆ. ನೀರು ಬಂದಿಲ್ಲ, ಕರೆಂಟ್ ಬಂದಿಲ್ಲ ಅಂತಂದ್ರೆ ಮತ್ತೆ ಬಟ್ಟೆ ದುಂಡಗ್ ಮಾಡ್ಕೊಂಡಿರ್ತಾರಲ್ಲ, ಚಕಡಿ ಗಾಡಿ ತಗೊಳ್ಳೋದು ಹೋಗಿ ಹೋಗ್ಕೊಂಡು ಬರೋದು ಮಾಡ್ತಾರೆ. ಹರಿಯೋ ನೀರಲ್ಲಮ್ಮ ಅದು. ಬಟ್ಟೆ ಒಗ್ದಿದ್ ನೀರೆಲ್ಲ ಹರಿದೋಕೈತೆ. ಅದಕ್ಕೆ ಬಟ್ಟೆ ಅದು ಒಗ್ಯಾಕ ಏನು ಸ್ಟ್ರಿಕ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ನಿಷೇಧ ಮಾಡಬಾರ್ದಪ್ಪಯ್ಯ. ಯಾಕಂತಂದ್ರೆ ನಮ್ಮ ಊರಾಗ ಕರೆಂಟ್ ಹೋದ್ರೆ 8 ದಿನಗಟ್ಲೆ ಬರಲ್ಲ. ಆಮೇಲೆ ನೀರು ಬಿಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು? ಟ್ಯಾಂಕ್ಯಾಗೂ ನೀರು ಇರಲ್ಲ, ಮತ್ತು ಇಲ್ಲಾದ್ರೆ ಒಕ್ಕೊಂಡು ಹೋಗಾಕಾದ್ರೂ ಆಕೈತೆ. ಬೇಡಪ್ಪ, ನಿಷೇಧ ಅದು ಏನು ಮಾಡಬಾರ್ದು. ಹರಿಯೋ ನೀರೈತೆ, ಒಕ್ಕೊಂಡು ಹೋಗಕ್ಕೆ ಕೊಟ್ರೆ ಚಲೋ ಆಕೈತೆ. ಅಯ್ಯ, ಇನ್ನೂ ಹೇಳತ್ತಿದ್ರಂತೆ, ಇನ್ನೂ ಆಗಿಲ್ಲ. ಏನು ಒಂದು ಸ್ವಲ್ಪ ಜನ ಹೋಗೋದು ಬರೋದು ಮಾಡತ್ತಾರಷ್ಟೇ. ಭಾಳ ಜನ ಬರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿರೋರ ಒಗ್ಯಾಕ ಕೊಡಲ್ಲ ನಿಮ್ದು. ಪುಟ್ಟಿ, ಅಲ್ಲಿ ನೋಡು ಕುರಿ. ಗುಂಡ, ಗೊತ್ತಾಯ್ತು ತಗೊಳಜ್ಜಿ ನನಗೂ. ಪುಟ್ಟಿ ಅಕ್ಕ, ಅಲ್ಲಿ ನೋಡು ಬಾಡ ಯಾವ್ದಂದು. ಹಯ್ಯ. ಓ ಓ ಹಯ್ಯ. ಯಾವ ಕಡೆಗೆ ಹೋಗತ್ತೇವು? ದಾರಿ ಕಾಣತೈತ ಇಲ್ಲ ಇವಾಗ. ಹಯ್ಯ. ಗಿರಿಜಿ ಮಕ್ಕಳತಾನ್ಲ ಇವನು. ಎಬ್ಸಪ್ಪ ಅವನಿಗೆ. ಗುಂಡ, ಅಪ್ಪಯ್ಯ ಬಾ ಇಲ್ಲಿ. ಗುಂಡ ಮಕ್ಕಳತಿ, ನೀನು ಹಿಂದಕ್ಕೆ ಹೋಗ್ಬಾ. ಇಲ್ಲ ಅಜ್ಜ. ಬೇಡಪ್ಪ, ಮಕ್ಕೊಂಡಿದ್ ನಾನ ನೋಡಿನಿ. ಎಲ್ಲಾದ್ರೂ ಬಿದ್ದಿಗಿದ್ದಿ ಮತ್ತೆ ಬೇಡ ಬಾ, ಆಮೇಲೆ ಹೊಡಿಯುವಂತೆ ಬೇಕಿದ್ರೆ. ಗಿರಿಜಿ ಕರ್ಕೋ ಇವನಿಗೆ. ಗುಂಡ ಬಾರಪ್ಪಯ್ಯ. ಹುಷು, ಲಾಲಿ 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 ಮಕ್ಕೊಂಬಿಟ್ಟ ನೋಡು. ಇಷ್ಟು ನಿದ್ದೆ ಬಂದೈತೆ ಬಾಡ್ಯಾಗ, ಬರಾಕ್ ತಯಾರಿದ್ದಿದ್ದಿಲ್ಲ ನೋಡಲ್ಲಿಂದ. ಮುಂಜಾನೆ ಜಲ್ದಿ ಎದ್ದಿದ್ದ ಅಲ್ರಿ, ಅದಕ್ಕೆ ಮಕ್ಕೊಂಡಾನಿಲ್ಲ ಅಂದ್ರೆ ಅವನೆಲ್ಲಿ ಮಕ್ಕೋತಿದ್ದ. ಅದಕ್ಕೆ ಮಕ್ಕೊಂಡಾನ, ಇಲ್ಲಾಂದ್ರೆ ಇವನೆಲ್ಲಿ ಮಕ್ಕೋತಿದ್ದ. ಮಕ್ಕೊಳ್ಳೇರು ಒಂದು ಸ್ವಲ್ಪ ಹೊತ್ತು. ಪುಟ್ಟಿ, ನೀನು ಮಕ್ಕೋ ಒಂದು ಸ್ವಲ್ಪ ಹೊತ್ತು. ನಂಗೆ ನಿದ್ದೆ ಬರಾತಿಲ್ಲ ಅಜ್ಜಿ. ಇರ್ಲಿ ಬಿಡಮ್ಮ, ನಿದ್ದೆ ಬಂದ್ರೆ ಮಕ್ಕೋತಾಳ ಆಮೇಲೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಚಕಡಿ ಗಾಡ್ಯಾಗ ಹೋಗೋ ಮಜಾನ ಬೇರೆ ರೀ. ನಾವು ಚಿಕ್ಕವರಿದ್ದಾಗ ಬೇರೆ ಊರಿನ ಜಾತ್ರೆಗೆ ಅದು ಹೋಗ್ಬೇಕಾದ್ರೆ ಚಕಡಿ ಗಾಡಿನ ತೊಗೊಂಡು ಹೋಗಿದ್ವಿ ರೀ. ಏನೋ ಹೇಳ್ರಿ ಫ್ರೆಂಡ್ಸ್, ಹಳ್ಳಿ ಜೀವನನ ಚಂದ ಅಲ್ರಿ. ಬರ್ರಿ ನೀವು ಹೋಗೋಣ. ನಾವು ಹೋಗೋದು ನೋಡ್ತಾ ಇದ್ರೆ ನಿಮಗೂ ಹೋಗ್ಬೇಕು ಅನ್ಸತ್ತೈತಲ್ರಿ. ಬರ್ರಿ ಕರ್ಕೊಂಡು ಹೋಗ್ತೀವಿ. ಇದ್ರಾಗ ತಿರ್ಕೊಂಡು ಹೋಗೋದು. ಮತ್ತು ಈಗ ನಮ್ಮನ್ನು ಬಿಟ್ಟು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರ ಅಂತಂದ್ರೆ ಮತ್ತೆ ಕತ್ಲಾಗಿ ಬಿಡ್ತೈತೆ. ಅದಕ್ಕೆ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬರ್ರಿ.
ನೋಡ್ರಿ ಈಗ ಒಂದು ಸ್ವಲ್ಪ ಹೊತ್ತಾದ್ರೆ ಬಂದ್ಬಿಡ್ತೈತೆ ಇಳಿತೀವಿ ನಾವು. ಈ ಚಕಡಿ ಗಾಡಿದು ಏನೈತಲ್ರಿ ಈಗ ಟ್ರೆಂಡ್ ಆಗಿಬಿಟ್ಟೈತ್ರಿ ಇದು. ಅಗಡಿ ತೋಟ ಯಾರು ನೋಡಿರಿ, ಅಲ್ಲಿ 700 ರೂಪಾಯಿ ಏನೋ ರೀ ಒಬ್ಬೊಬ್ರಿಗೆ ಎಲ್ಲ ಥರದ ಆಟ ಆಡಿಸ್ತಾರೆ. ಚಕಡಿ ಗಾಡಿನೇ ಇತ್ರಿ, ನೋಡದೇ ಇರೋರಿಗೆ ಅದು ಸ್ಪೆಷಲ್ ಅನಿಸ್ಬೋದ್ರಿ, ಆದ್ರೆ ನಮ್ಮಂಥ ಹಳ್ಳಿ ಹುಡುಗಿಯರಿಗೆ ಅದು ಕಾಮನ್ ಅನ್ನಿಸ್ತು. ಯಾರ್ಯಾರು ಹಳ್ಳಿಯಿಂದ ನಮ್ಮ ಚಾನಲ್ನ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ಹಯ್ಯ ಹಯ್ಯ ಓ ಓ ಲಕ್ಷ ರಾಮ್ಯ ನಡ್ರಿ ಹಯ್ಯ ಓ ಓ ಗಿರ್ಜಿ ಬಂತ ಎದ್ದೇಳ್ರಿ. ಏ ಗಿರ್ಜಿ ಗಿರ್ಜಿ ಮಕ್ಕೊಂಡಾರ ಏನಿವ್ರು? ಬಂತೇನಪ್ಪ? ಎಬ್ಬಿಸ್ತೀನಿ ಇರು. ಅಮ್ಮ ಅಮ್ಮ ಎದ್ದೇಳ್ರಿ ಬಂತಂತ. ಗಂಗಾ ಪುಟ್ಟಿ ಅಪ್ಪ ಗಾಡಿ ಇಲ್ಲ ನಿಲ್ಸ್ತೀಯ? ಇಲ್ಲಪ್ಪ ಬಿಸಿಲು ಭಾಳ ಐತೆ, ಯಾವ್ದಾದ್ರು ದೊಡ್ಡ ಮರ ನೋಡ್ಕೊಂಡು ನೆರಳಾಗಿ ಬಿಡ್ಬೇಕು. ಪಾಪ ಅವು ಎತ್ತುಗಳಿಗೆ ನೀರು ಕುಡಿಸ್ತೀನಿ ನಾನು. ಎಬ್ಸಿರಿ ಎಬ್ಸಿ ಮತ್ತು ಅವು ಚೀಲ ಪಲ್ಲ ಇದ್ರಾಗ ಇರ್ಲಿ ಏನು ಯಾವ್ದಾದ್ರು ಮರದ ಕೆಳಗಿಡೋನ್. ಬ್ಯಾಡ ಬೇಡ, ಇಲ್ಲಿ ಮಂಗ್ಯಾಗಳು ಭಾಳ ಇದಾವೆ. ಚಕಡಿ ಗಾಡಿಯಾಗೆ ಇರ್ಲಿ ಅವು. ನೋಡ್ರಿ ಏನೇನು ತೊಗೊಂಡು ಬಂದಿದ್ದೀರಿ, ಬಟ್ಟೆ ಗಿಟ್ಟೆ ತೊಗೊಂಡು ಹಾಕೊಂಡು ನಡ್ರಿ. ಸರಿ ಅವ ಮೊದ್ಲು ಕೆಳಗಿಳಿತೇನ, ಕಾಲೆಲ್ಲ ಕುಂತ್ ಜುಮ್ ಹಿಡ್ದಂಗೆ ಆಗ್ಬಿಟ್ಟಿದ. ಹುಷಾರಮ್ಮ. ಏನಾಗಿಲ್ಲ ಹೇಳಪ್ಪ, ಗಾಡಿ ಇಲ್ಲ ಬಿಸ್ಲಾಗ ನಿಲ್ಸಿದೆಯಪ್ಪ ನಿನ್. ಮತ್ತೆ ಪಾಪ ಮೂಕ್ ಪ್ರಾಣಿಗಳು ನಮ್ಮಂಗೇನು ಮಾತಾಡಕ್ ಬರ್ತೈತ ಏನ್ ಹೇಳು? ಬಿಸಿಲು ಭಾಳ ಐತೆ, ಹಗ್ಗ ಬಿಚ್ಚಿ ಅವಕ್ಕೊಂದ್ ಸ್ವಲ್ಪ ನೀರು ಕುಡಿಸಿ ಯಾವ್ದಾದ್ರು ನೆರಳ ಕಟ್ಟಾಕ್ಬೋಗಿ ಹೇಳ್ತೀನಿ. ಹ್ಞೂ ಅಮ್ಮ, ಅಪ್ಪನೂ ಅದೇ ಹೇಳತ್ತಿತ್ತು ನೋಡಿ. ಹೌದೇನು? ಆ ತಗೊಳಪ್ಪ. ಮತ್ತೆ ಬಿಸ್ಲಾಗ ನಿಲ್ಸಿತ್ತಂತ ಹೇಳಿದ್ನಿ ನಾನು. ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ಲ ಎಲ್ಲಾದ್ರೂ ಹತ್ರ ಕೂಲಿದ್ರೆ ಕೊಯ್ ತೊಗೊಂಡ್ ಬಂದು ಹಾಕ್ಬೇಕು ಅವಾಗ, ಪಾಪ ಹೊಟ್ಟೆ ಹಾಸ್ಕೊಂಡಿರ್ತಾವೆ. ಇಲ್ಲ ಅಂತಂದ್ರೆ ಇಲ್ಲ ಹುಲ್ಲಿರೋ ಜಾಗಕ್ಕೆ ಬಿಟ್ರೆ ಅವ ಮೇಯ್ತಾವ. ಇವ್ರೇನ್ ಶಿಸ್ತಾಗಿ ಮಕ್ಕೊಂಡ್ಬಿಟ್ಟಾರಲ್ಲ. ಗಂಗಾ ಎಬ್ಸವ್ರನ್ನ. ಪುಟ್ಟಿ ಗುಂಡಾ ಎದ್ದೇಳು. ಅಲ್ಲಿ ನೋಡ್ರಿ ಬಂತು, ಎದ್ದೇಳ್ರಿ ಜಲ್ದಿ. ಯಾವಾಗ ಬರ್ತೈತಜ್ಜಿ ಅನ್ನತ್ತಿದ್ದ, ಈಗ ಬಂದ್ರು ಎದ್ದೇಳತ್ತಿಲ್ಲ ನೋಡ್ರಿ. ಗುಂಡಾ ಓಯ್, ಪುಟ್ಟಿ ಓಯ್ ಎದ್ದೇಳ್ರಿ. ಪುಟ್ಟಿ ಗುಂಡ ಎದ್ದಿಲ್ಲ? ಅವಾಗಿಂದ ಎಬ್ಸತಾಳ ಗಂಗಾ, ಎದ್ದೇಳತ್ತಿಲ್ಲ ನೋಡಿ ಇಬ್ರು. ಎಂತ ನಿದ್ದ ಹತ್ತೈತ ಏನ. ಮಕ್ಕೋರೆ ಅಂತಂದ್ರೆ ಮಕ್ಕೊಳತಿರ್ಲಿಲ್ಲ, ಈಗ ಎಬ್ಸಿದ್ರು ಎದ್ದೇಳತ್ತಿಲ್ಲ ಇಬ್ರು. ಅಪ್ಪಯ್ಯ ನಿನ್ ಫೋನು ವಾಚು ಇವೆಲ್ಲ ಗಾಡ್ಯಾಗ ಇಟ್ಬಿಡ್ರಿ, ಮತ್ತೆ ಅಲ್ಲಿ ನೀರಾಗಿರಾಗ ಬಿದ್ದಿಗಿತ್ತು. ಇಲ್ಲ ಗಾಡ್ಯಾಗ ಇಟ್ಬಿಡು, ಬ್ಯಾಗ್ ಒಳಗೆ ಹಾಕಿ. ಆಯ್ತಮ್ಮ. ಅಜ್ಜಿ ಅಲ್ಲಲ್ಲ ಗುಂಡ, ಯಾವಾಗ ಎದ್ದ ನೀನು? ಇರಪ್ಪ ಜಿಗಿಬೇಡ, ಇಳಿಸ್ತೀನಿ ನಾನು. ಬಾರಪ್ಪ ನನ್ನ ಮಗನ. ಇಳಿತಪ್ಪ ನಮ್ಮ ಹುಲಿ. ಅಲ್ಲಿ ನೀರು ನೋಡೋಕಪ್ಪಯ್ಯ ಎಷ್ಟೊಂದಿದಾವು. ಇರು ಜಿಗಿಬೇಡ, ಇಳಿಸ್ಕೋತೀನಿ, ಮೆಲ್ಲ ಕೇಳಿ. ಗುಂಡ ಇಲ್ಲ ನೀರಾಗ ಹೋದ್ರೆ ಸರಿ ಹೋಗ್ತಂತ ತಗೋ. ಈಗ ಗಂಗಾ ನಡಿ, ನಾವು ಸ್ವಲ್ಪ ಹೊರಗೆ ಹೋಗಿ ಬರೋಣ. ಬರ್ರಿ ಅತ್ತೆ. ಅಜ್ಜಿ ನಾನು ಬರ್ತೀನಿ. ಎಲ್ಲಿ ಬರ್ತೀನಿ ನೀನು? ಬೇಡಪ್ಪಯ್ಯ, ಇಲ್ಲ ತಾತ ಮತ್ತು ಅಪ್ಪನ ಹತ್ರ ಕಿರು, ಹೋಗಿ ಬರ್ತೀವಿ ನಾವು. ಇಲ್ಲಿರಲ್ಲ ಅಜ್ಜಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾವ್ ಎಲ್ಲಿಗೆ ಹೋಗತ್ತಿಲ್ಲಪ್ಪಯ್ಯ, ಒಂದ ಮಾಡಕ್ ಹೋಗತ್ತೀವಿ, ಬರ್ತೀವಿ ಇರು. ಗುಂಡ ಬಾ, ಇಲ್ಲಿ ಚಾಕ್ಲೇಟ್ ಕೊಡ್ತೀನಿ ನಿನ್ಗೆ. ಚಾಕ್ಲೇಟ್ ಕೊಡಪ್ಪ. ಗಂಗಾ ನಡಿ ಹೋಗೋಣ, ಸುಮ್ಮನಿದಾನೆ ಬಂದು ಬೇರೆ ಸೀರೆ ಉಡ್ಕೋತೀನವ. ಈ ಸೀರೆ ಯಾಕೋ ಸರಿ ಹೋಗತ್ತಿಲ್ಲ ನನ್ಗೆ. ಹೋಗೋಣ ಅತ್ತೆ. ಗಂಗಾ ಮಲ್ಲಿಗೆ ಹೂ ಏನದು ನೀನು? ಮಲ್ಲಿಗೆ ಹೂ ರೀ, ಅಲ್ಲ ಗಾಡ್ಯಾಗ ಬಿದ್ದಿದವ್ರಿ, ಬಾಡೋದಂಗಾಗಿದ್ವು, ಅದಕ್ಕೆ ಮುಡ್ಕೊಂಡಿಲ್ಲ. ಬಾ ಬಾ ಬಾ. ಓ ಜಲ್ದಿ ಹೋಗೋಣ ಬಾರಜ್ಜಿ. ನಡಿಯಪ್ಪಯ್ಯ, ಹೋಗೋದ ಈಗ. ನೀನ್ ಇದ ಹಾಕೋತಿ? ನಾನು ಇದು ಹಾಕೋತೀನಪ್ಪ, ನೀರಾಗದು ಏನು ಬರಲ್ಲ, ಇಲ್ಲ ಇರ್ತೀನಿ. ಹೋಗಿ ಬರ್ರಿ ನೀವು.
ಅಯ್ಯ ನಡಿಯಪ್ಪ, ಎಲ್ರು ಅಲ್ಲಿರ್ತಾರೆ ಇಲ್ಲಿರ್ತೈತಂತ. ನಡಿ, ಎತ್ತಿರ್ತಾವ, ನೆರಳೈತಿ ಮಸ್ತ್, ಆರಾಮಾಗಿ ಮೇಯ್ಕೊಂತಿರ್ತಾವ, ನಡಿಯವ್. ಹಂಗಲ್ಲ ಗಿರ್ಜಿ, ಹೇಳಿದ್ದು ಅರ್ಥ ಮಾಡ್ಕೊಳಲ್ಲ ನೀನ್. ಈಜಾಕ್ ಬರಲ್ಲ ನನ್ಗೆ, ಅದಕ್ಕ ಬರಲ್ಲ ಅನ್ನತೀನಿ. ಮತ್ ನಮ್ಗೆ ನಿಜಾಕ್ ಬರ್ತೈತ? ಅಯ್ಯ ನಡಿ, ನೀನ್ ಮುನ್ಗೋಷ್ಟು ನೀರೇನಿಲ್ಲ ಅಲ್ಲಿ, ಎಲ್ಲ ಕಲ್ಲುಗಳ ಇದಾವ. ಕಲ್ಲಲ್ಲಿರೋ ನೀರೆಲ್ಲ ಆಟ ಆಡ್ ಬರೋದು.